ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ವಾಸವಿ ಸ್ಕೂಲ್ ಕೊಪ್ಪಳ, ಕಿಂಗ್ ಮೌರ್ಯಸ್ ಆಂಗ್ಲ ಮಾಧ್ಯಮ ಶಾಲೆ ಕೊಪ್ಪಳ, ಇಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಯನ್ನು ತುಂಬಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಹುದ್ದೆಗಳ ವಿವರ ಮತ್ತು ವಿಷಯಗಳು ಮತ್ತು ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ BA B.Ed ಇಂಗ್ಲೀಷ್ ಮೇಜರ್ನಲ್ಲಾಗಿರಬೇಕು. ಅವರಿಗೆ 3 ಹುದ್ದೆಗಳು ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ ಇಲ್ಲೂ ಕೂಡ BA B.Ed ಆಗಿರಬೇಕು ಮತ್ತು ಕನ್ನಡ ಮೇಜರನ್ನು ಓದಿರಬೇಕು. ಅವರಿಗೆ 2 ಹುದ್ದೆಗಳಿದೆ. ನಂತರ ಹಿಂದಿ ಸಹ ಶಿಕ್ಷಕರು BA B.Ed ಹಿಂದಿನಲ್ಲಾಗಿರಬೇಕು. ಅವರಿಗೆ 2 ಹುದ್ದೆಗಳಿದ್ದಾವೆ. ಮತ್ತು ವಿಜ್ಞಾನ ಸಹ ಶಿಕ್ಷಕರು BSc B.Ed CBZನಲ್ಲಾಗಿರಬೇಕು, 2 ಹುದ್ದೆಗಳು. ಗಣಿತ ಸಹ ಶಿಕ್ಷಕರು BSc B.Ed PCMBನಲ್ಲಾಗಿರಬೇಕು, ಅವರಿಗೂ ಕೂಡ 2 ಹುದ್ದೆಗಳಿದ್ದಾವೆ. ಮತ್ತು ಸಮಾಜ ವಿಜ್ಞಾನ ಸಹ ಶಿಕ್ಷಕರು BA B.Ed 2 ಹುದ್ದೆಗಳು. ನಂತರ ದೈಹಿಕ ಶಿಕ್ಷಕರು BPEd 1 ಹುದ್ದೆಗಳು. ಸಂಗೀತ ಶಿಕ್ಷಕರು ಸಂಗೀತದಲ್ಲಿ ಪದವಿಯನ್ನು ಹೊಂದಿರಬೇಕು, ಅವರಿಗೆ 1 ಹುದ್ದೆ ಇದೆ. ನಂತರ ಚಿತ್ರಕಲೆ ಶಿಕ್ಷಕರು ಇಲ್ಲಿ AM ಮತ್ತು DMC ಆಗಿರಬೇಕು, 1 ಹುದ್ದೆ ಇದೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ಏನಪ್ಪ ಅಂದರೆ ಕಂಪಲ್ಸರಿ ಇಂಗ್ಲೀಷ್ ನಾಲೆಡ್ಜ್ ಅನ್ನೋದು ತುಂಬ ಇರಬೇಕಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಯಾರು ಪರಿಣಿತಿಯನ್ನು ಹೊಂದಿರ್ತಾರೋ ಅಂಥವರಿಗೆ ಮೊದಲ ಒಂದು ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ನೀಡಿದ್ದಾರೆ. ಇವರು ಹೆಚ್ಚಿನ ಮಾಹಿತಿಗಾಗಿ ಅವರ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಹೆಚ್ಚಿನ ಮಾಹಿತಿಗಾಗಿ 9742428096 ಅಥವಾ ಇನ್ನೊಂದು ನಂಬರ್ ಇದೆ 9741646539. ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಆ ಸಂಸ್ಥೆಯಿಂದ ಪಡ್ಕೋಬೋದು. ಯಾರಿಗೆ ಆಸಕ್ತಿ ಇದೆಯೋ ಹಾಗೂ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿರುವಂತಹ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಶಾಲೆಗೆ ಭೇಟಿಯನ್ನು ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನ ಆದಮೇಲೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಈಗಲೇ ಆ ಶಾಲೆಗೆ ಭೇಟಿ ನೀಡಿ ಅಥವಾ ಇಲ್ಲಿ ಕೊಟ್ಟಿರುವಂಥ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರನ್ನು ಭೇಟಿ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ವಂದನೆಗಳು. ಮತ್ತೊಂದು ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಇದೆ. ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಶ್ರೀ ಗುರುಪಾದಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲೂ ಕೂಡ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋದು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಯಾವ್ಯಾವ ವಿಷಯಕ್ಕೆ ಶಿಕ್ಷಕರು ಬೇಕಾಗಿದ್ದಾರೆ ಮತ್ತು ಯಾವ್ಯಾವ ಪೋಸ್ಟು ಎಷ್ಟೆಷ್ಟಿದೆ, ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂದರೆ ಮೊದಲನೇದಾಗಿ ಅಸಿಸ್ಟೆಂಟ್ ಟೀಚರ್ ಆಫ್ ಇಂಗ್ಲೀಷ್ ಪೋಸ್ಟು 2 ಇದ್ದಾವೆ. MA ಇಂಗ್ಲೀಷ್ ಆಗಿರಬೇಕು, ಅದರ ಜೊತೆಗೆ B.Ed ಆಗಿರಬೇಕು. ಮತ್ತು ಅಸಿಸ್ಟೆಂಟ್ ಟೀಚರ್ ಆಫ್ ಸೈನ್ಸ್ 2 ಪೋಸ್ಟ್ ಇದ್ದಾವೆ. ಇಲ್ಲಿ BSc CBZ ಅಥವಾ PCMB ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಅದರ ಜೊತೆಗೆ B.Ed ಆಗಿರಬೇಕು. ಮತ್ತು ಅಸಿಸ್ಟೆಂಟ್ ಟೀಚರ್ ಆಫ್ ಸೋಷಿಯಲ್ ಸೈನ್ಸ್ ಪೋಸ್ಟ್ 1 ಇದೆ. MA ಹಿಸ್ಟ್ರಿ ಸೋಷಿಯಾಲಜಿ B.Ed ಈ 3ರಲ್ಲಿ ಈ ಸೋಷಿಯಲ್ ಸೈನ್ಸಿಗೆ ಹಿಸ್ಟ್ರಿ ಅಥವಾ ಸೋಷಿಯಾಲಜಿ ಓದಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಟೀಚರ್ ಆಫ್ ಕನ್ನಡ 1 ಪೋಸ್ಟ್ ಇದೆ. MA ಕನ್ನಡದಲ್ಲಾಗಿರಬೇಕು, B.Ed ಆಗಿರಬೇಕು. ಮತ್ತು ಅಸಿಸ್ಟೆಂಟ್ ಟೀಚರ್ ಆಫ್ ಮ್ಯಾಥಮೆಟಿಕ್ಸ್ 1 ಪೋಸ್ಟ್ ಇದೆ. BSc ಅದರಲ್ಲಿ PCMB MSc ಮ್ಯಾಥ್ಸ್ B.Ed ಯಾವುದಾದ್ರೂ ಆಗಿದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದರ ಜೊತೆಗೆ ಅಸಿಸ್ಟೆಂಟ್ ಟೀಚರ್ ಆಫ್ ಹಿಂದಿ 1 ಹುದ್ದೆ ಇದೆ. MA ಹಿಂದಿನಲ್ಲಾಗಿರಬೇಕು, ಅದರ ಜೊತೆಗೆ B.Ed ಆಗಿರಬೇಕು. ಮತ್ತು ಫಿಸಿಕಲ್ ಟೀಚರ್ 1 ಇದೆ, BPEd. ಹಾಗಾಗಿ ಈ ಒಂದು
ಇಷ್ಟು ಪೋಸ್ಟುಗಳಿಗೆ ಸುಮಾರು 9 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಇಂಟ್ರ್ಯೂ ಡೇಟನ್ನು ಅವ್ರು ಕೊಟ್ಟಿದ್ದಾರೆ. 10/4/2025 11 ಗಂಟೆಗೆ ಆ ಶಾಲೆಯಲ್ಲಿರುವಂಥ ಅದೇ ಶಾಲೆಯಲ್ಲಿ ಶ್ರೀ ಪಾದಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಈ ಒಂದು ಕಲಬುರಗಿನಲ್ಲಿರುವಂಥ ಶಾಲೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂ ನಡೆಸ್ತಾರಂತೆ. ಈ ಡೇಟಿಗೆ ನೀವೆಲ್ಲ ಏನು ಮಾಡ್ಬೋದಪ್ಪ ಅಂದರೆ ಜಾಯ್ನ್ ಆಗ್ಬೋದು. ಈ ಡೇಟಿಗೆ ಇಂಟ್ರ್ಯೂಗೆ ಜಾಯ್ನ್ ಆಗಿ ಅದರಲ್ಲಿ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದರೆ, ನಿಮ್ಮ ಕ್ವಾಲಿಫಿಕೇಷನ್ ಕರೆಕ್ಟ್ ಆಗಿದ್ದರೆ ಅವ್ರೇನು ಮಾಡ್ತಾರಪ್ಪ ಅಂದರೆ ನಿಮಗೆ ಕಾಲ್ ಮಾಡ್ತಾರೆ, ನಿಮಗೆ ಸೆಲೆಕ್ಷನ್ ಮಾಡ್ಕೊತಾರೆ. ಹೆಚ್ಚಿನ ಮಾಹಿತಿ ಬೇಕಾದರೆ, ಈ ಸ್ಕೂಲ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಪ್ಲೀಸ್ ಕಾಲ್ ಟು ಅಂತ ನಂಬರ್ ಕೊಟ್ಟಿದ್ದಾರೆ. ಆ ಶಾಲೆಯ ಒಂದು ಪ್ರೆಸಿಡೆಂಟ್ರಿಗೆ ನಂಬರ್ ಇದು. ಇಲ್ಲಿ ಈ ನಂಬರ್ಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ ಬಂದುಬಿಟ್ಟು 9972870241 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಶಾಲೆಯ ಬಗ್ಗೆ ತಿಳ್ಕೊಬೋದು. ಇದು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದಿಂದ ಅಪ್ರೂವ್ಡ್ ಆಗಿರುವಂತಹ ಒಂದು ಸ್ಕೂಲು. ಇದು 1ರಿಂದ 8ನೇ ತರಗತಿ ಈ ಶಾಲೆಯಲ್ಲಿ ಇರೋದು. ಹಾಗಾಗಿ ಈ 9 ಪೋಸ್ಟ್ಗಳನ್ನು ಇಂಗ್ಲೀಷು, ಸೈನ್ಸು, ಸೋಷಲ್ ಸೈನ್ಸು, ಕನ್ನಡ, ಮ್ಯಾಥಮೆಟಿಕ್ಸ್, ಹಿಂದಿ, ಫಿಸಿಕಲ್ ಟೀಚರ್ ಇಷ್ಟು ಪೋಸ್ಟನ್ನು ಇವರು ಕರೆದಿದ್ದಾರೆ. ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಹಾಗೂ 10/4 4ನೇ ತಿಂಗಳು 2025 11 ಗಂಟೆಗೆ ಆ ಶಾಲೆಯಲ್ಲಿ ಏನಿರುತ್ತಪ್ಪ ಅಂದರೆ ಇಂಟ್ರ್ಯೂ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಇನ್ನೊಂದು ಶಾಲೆಯಲ್ಲಿ ಮಿಲೇನಿಯಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಇದು ಕೂಡ ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಶಾಲೆ. ಈ ಒಂದು ಶಾಲೆಯಲ್ಲೂ ಕೂಡ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋದನ್ನು ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಯಾವ ಸಬ್ಜೆಕ್ಟಿಗೆ ಯಾವ ಹುದ್ದೆಗಳಿದ್ದಾವೆ, ಎಷ್ಟೆಷ್ಟಿದ್ದಾವೆ ಮತ್ತು ಯಾವ ಡೇಟಿಗೆ ಇಂಟ್ರ್ಯೂ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಇಂಟ್ರ್ಯೂ ಡೇಟಿಗೆ ಆ ಸ್ಕೂಲಿಗೆ ಅಟೆಂಡ್ ಮಾಡಿ ನೀವೇನು ಮಾಡ್ಬೋದಪ್ಪ ಅಂದರೆ ಇಂಟ್ರ್ಯೂವನ್ನು ಅಟೆಂಡ್ ಮಾಡ್ಬೋದಾಗುತ್ತೆ. ಇಲ್ಲಿ ಟೀಚರ್ಸ್ ವಾಂಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಥಮೆಟಿಕ್ಸು D.Ed, BSc, B.Ed ಆರ್ MSc, B.Ed ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ D.Ed ಆಗಿರ್ಬೋದು, BSc B.Ed ಆಗಿರ್ಬೋದು ಅಥವಾ MSc B.Ed. ಒಟ್ಟು ಹುದ್ದೆಗಳು 3 ಇದ್ದಾವೆ. ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಮತ್ತು ಅದರ ಜೊತೆಗೆ ಸೈನ್ಸ್ D.Ed, BSc B.Ed, MSc B.Ed ಒಟ್ಟು ಹುದ್ದೆಗಳು ಸೈನ್ಸ್ಗೆ 4 ಇದ್ದಾವೆ. ಈ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಹುದ್ದೆಗೆ ಇಂಟ್ರ್ಯೂ ಡೇಟ್ ಬಂದುಬಿಟ್ಟು 7/4/2025 ಇಂಟ್ರ್ಯೂ ನಡೆಸ್ತಾರೆ. ಅದೇ ರೀತಿಯಾಗಿ ಇಂಗ್ಲೀಷನ್ನು B.Ed, D.Ed, BA B.Ed, MA B.Ed 3 ಹುದ್ದೆಗಳಿದ್ದಾವೆ. ಮತ್ತು ಕನ್ನಡ D.Ed, BA B.Ed, MA B.Ed ಇಲ್ಲಿ ಕನ್ನಡಕ್ಕೆ 2 ಹುದ್ದೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ ಹುದ್ದೆಗೆ ಇಂಟ್ರ್ಯೂ ಡೇಟ್ ಬಂದುಬಿಟ್ಟು 8/4/2025 8ನೇ ತಾರೀಕು 4ನೇ ತಿಂಗಳು 25 ವರ್ಷದಲ್ಲಿ ಈ ಒಂದು ಇಂಟ್ರ್ಯೂ ನಡೀತಾ ಇದೆ. ನೆಕ್ಸ್ಟ್ ಹಿಂದಿ BA B.Ed, MA B.Ed 2 ಹುದ್ದೆಗಳು. ಮತ್ತು ಅದರ ಜೊತೆಗೆ ಸೋಷಲ್ ಸೈನ್ಸ್ D.Ed, BA B.Ed, MA B.Ed ಒಟ್ಟು 2 ಹುದ್ದೆಗಳು. ಈ ಒಂದು ಹಿಂದಿ ಮತ್ತು ಸೋಷಲ್ ಸೈನ್ಸ್ಗೆ ಇಂಟ್ರ್ಯೂ ಡೇಟನ್ನು ಯಾವಾಗ ಕೊಟ್ಟಿದ್ದಾರಪ್ಪ ಅಂದರೆ 9/4/2025. ನಂತರ ಫಿಸಿಕಲ್ ಎಜುಕೇಷನ್ಗೆ BPEd, MPEd 3 ಹುದ್ದೆಗಳಿದ್ದಾವೆ. ನಂತರ ಡ್ರಾಯಿಂಗ್ ಆರ್ ಕ್ರಾಫ್ಟ್ ಟೀಚರ್ ಇದು MFA ಅಥವಾ BFA ಈ ಕೋರ್ಸ್ ಆಗಿರಬೇಕು, 2 ಹುದ್ದೆಗಳಿದ್ದಾವೆ. ಕಂಪ್ಯೂಟರ್ ಸೈನ್ಸ್ MCA, BCA, BE ಕಂಪ್ಯೂಟರ್ ಸೈನ್ಸ್ 3 ಹುದ್ದೆಗಳಿದ್ದಾವೆ. ಮತ್ತು ಕರ್ಸಿವ್ ರೈಟಿಂಗ್ ಎನಿ ಡಿಗ್ರಿ 2 ಹುದ್ದೆಗಳು. ಮ್ಯೂಸಿಕ್ ಟೀಚರು MA ಮ್ಯೂಸಿಕ್ ಆಗಿರಬೇಕು 2 ಹುದ್ದೆಗಳು. ಪ್ರೀ ಪ್ರೈಮರಿ LKG ಆ್ಯಂಡ್ UKG ಎನಿ ಡಿಗ್ರಿ ವಿತ್ ಇಂಗ್ಲೀಷ್ ಮೀಡಿಯಂ 2 ಹುದ್ದೆಗಳಿದ್ದಾವೆ. ಅಕೌಂಟೆಂಟ್ BCom MCom ವಿತ್ ಟ್ಯಾಲಿ 2 ಹುದ್ದೆಗಳು. ಈ ಎಲ್ಲ ಹುದ್ದೆಗಳಿಗೆ ಇಂಟ್ರೋ ಡೇಟ್ ಬಂದುಬಿಟ್ಟು 10/4/2025.
ಇಲ್ಲೇನು ಮಾಡ್ತಾರಪ್ಪ ಅಂದರೆ ಈ ಡೇಟ್ಗಳಿಗೆ ಬೆಳಿಗ್ಗೆ 10ರಿಂದ 2 ಗಂಟೆವರೆಗೂ ಆ ಶಾಲೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂವನ್ನು ಇಂಟ್ರ್ಯೂ ನಡೆಸ್ತಾರೆ. ಆ ಇಂಟ್ರ್ಯೂನಲ್ಲಿ ನೀವು ಸೆಲೆಕ್ಟ್ ಆದರೆ ಮಾತ್ರ ಈ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂತ ಕೊಟ್ಟು ಅವ್ರ ನಂಬರ್ ಕೊಟ್ಟಿದ್ದಾರೆ 08472244183 221183. ಈ ಒಂದು ನಂಬರ್ಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಈ ಶಾಲೆಯಲ್ಲಿ ಆದಷ್ಟು ಬೇಗನೆ ಇಂಟರ್ವ್ಯೂ ಡೇಟ್ ಹತ್ತಿರ ಇದೆ. ಹಾಗಾಗಿ ಈ ಶಾಲೆಯ ಸುತ್ತಮುತ್ತ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿರುವಂತಹವರು ಯಾರಾದರೂ ಆಸಕ್ತ ವಿದ್ಯಾರ್ಥಿಗಳಿದ್ದರೆ ಈ ಡೇಟ್ಗೆ ಇಂಟರ್ವ್ಯೂವನ್ನು ಫೇಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಾಲೇಜು ಉಪನ್ಯಾಸಕರು ಸಂಬಂಧಿಸಿದಂತಹ ಒಂದು ನೇಮಕಾತಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಉಪನ್ಯಾಸಕರ ನೇಮಕಾತಿಗೆ ಕುರಿತಂತೆ ಒಂದು ನೋಟಿಫಿಕೇಶನ್ ಇದೆ. ಯಾವ ಕಾಲೇಜಪ್ಪ ಅಂದರೆ ಮಹಾರಾಣಿ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ. ಈ ಮಹಾರಾಣಿ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ವಿದ್ಯಾಲಯದಲ್ಲಿ ಈ ಹುಬ್ಬಳ್ಳಿನಲ್ಲಿರುವಂತಹ ಈ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಯಾವ ವಿಷಯಕ್ಕೆ ಯಾವ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ಎಷ್ಟು ಹುದ್ದೆಗಳಿದೆ ಅನ್ನೋದನ್ನು ಇಲ್ಲಿ ನೀಡಿದ್ದಾರೆ. ಕನ್ನಡ ಉಪನ್ಯಾಸಕರು MA PhD ನೆಟ್ಟು ಕೆಸೆಟ್, ಇದರಲ್ಲಿ PhD ಆಗಿರ್ಬೋದು, ನೆಟ್ ಆದರೂ ಆಗಿರ್ಬೋದು, ಅಥವಾ ಕೆಸೆಟ್ ಆದರೂ ಆಗಿರ್ಬೋದು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ರೂ ನೀವು ಈ ಕನ್ನಡ ಉಪನ್ಯಾಸಕ ಹುದ್ದೆಗೆ ಅರ್ಹತೆಯನ್ನು ಹೊಂದಿರ್ತೀರಿ. ಇಲ್ಲಿ ಕನ್ನಡ ಉಪನ್ಯಾಸಕರ ಹುದ್ದೆಗೆ ಒಂದು ಹುದ್ದೆ ಇದೆ. ಅದಾದಮೇಲೆ ರಾಜ್ಯಶಾಸ್ತ್ರದ ಉಪನ್ಯಾಸಕರು, ಇಲ್ಲಿ ಕೂಡ MA PhD ನೆಟ್ಟು ಕೆಸೆಟ್ಟು, ಈ ಮೂರಲ್ಲಿ ಯಾವುದಾದ್ರೂ ಒಂದಾದ್ರೂ ಉಪನ್ಯಾಸಕರ ಹುದ್ದೆಗೆ ನೀವು ಆಯ್ಕೆ ಆಗ್ಬೋದು. ಅದು ಕೂಡ ಒಂದು ಹುದ್ದೆ ಇದೆ. ಇಂಗ್ಲೀಷ್ ಉಪನ್ಯಾಸಕರು MA PhD ನೆಟ್ ಕೆಸೆಟ್, ಅದು ಒಂದು ಹುದ್ದೆ ಇದೆ. ಅದೇ ರೀತಿಯಾಗಿ ಹಿಂದಿ ಉಪನ್ಯಾಸಕರು MA PhD ನೆಟ್ ಕೆಸೆಟ್, ಅದು ಒಂದು ಹುದ್ದೆ ಇದೆ. ಭೂಗೋಳಶಾಸ್ತ್ರದ ಉಪನ್ಯಾಸಕರು MA PhD ನೆಟ್ ಕೆಸೆಟ್, ಒಂದು ಹುದ್ದೆ ಇದೆ. ಇತಿಹಾಸ ಉಪನ್ಯಾಸಕರು MA PhD ನೆಟ್ಟು ಕೆಸೆಟ್ ಆಗಿರಬೇಕು, ಅದು ಕೂಡ ಒಂದು ಹುದ್ದೆ ಇದೆ. ಶಿಕ್ಷಣಶಾಸ್ತ್ರದ ಉಪನ್ಯಾಸಕರು MA PhD ನೆಟ್ ಕೆಸೆಟ್ ಪಾಸ್ ಆಗಿರಬೇಕು, ಅದು ಒಂದು ಹುದ್ದೆ ಇದೆ. ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು ಇದಕ್ಕೆ MCom PhD ನೆಟ್ ಕೆಸೆಟ್ ಪಾಸ್ ಆದರೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು, ಇದು ಕೂಡ ಒಂದು ಹುದ್ದೆ ಇದೆ. ನಂತರ ದ್ವಿತೀಯ ದರ್ಜೆ ಸಹಾಯಕರು PUC BCom ಕಂಪ್ಯೂಟರ್ ಆಗಿರಬೇಕು, 2 ಹುದ್ದೆಗಳಿದ್ದಾವೆ. ನಂತರ ವಾಚ್ಮ್ಯಾನ್ ಅಥವಾ ಕಾವಲುಗಾರರು, ಇದಕ್ಕೆ SSLC, ಇದು 2 ಹುದ್ದೆ ಇದೆ. ಇವಿಷ್ಟು ಹುದ್ದೆಗಳು ಮಹಾರಾಣಿ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಗುರುನಾಥ್ ನಗರ ಹಳೆ ಹುಬ್ಬಳ್ಳಿಯಲ್ಲಿರುವಂಥ ಈ ಒಂದು ಕಾಲೇಜಿನಲ್ಲಿ ಈ ಒಂದು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನೀವೇನು ಅರ್ಹ ಅಭ್ಯರ್ಥಿಗಳು ಏನಿದ್ದೀರಲ್ಲ, ಯಾರು ಆಸಕ್ತಿ ಇದೆಯೋ ಏನು ಮಾಡಬೇಕಪ್ಪ ಅಂದರೆ 20/4/2025 ಒಳಗೆ ಈ ಮೇಲ್ ಕಾಣಿಸಿದ ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ ಹೆಚ್ಚಿನ ಒಂದು ವಿವರಗಳಿಗೆ ಆಫೀಸ್ನಲ್ಲಿ ವಿಚಾರಿಸಲು ಕೋರಲಾಗಿದೆ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಯಾರಿಗಾದರೂ ಈ ಒಂದು ಜಾಬನ್ನು ಮಾಡಬೇಕನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ಏನು ಮಾಡಬೇಕಪ್ಪ ಅಂದರೆ ಕೊನೆ ದಿನಾಂಕವಾದಂತಹ 20/4/2025 ಒಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಆ ಒಂದು ಕಾಲೇಜಿನ ವಿಳಾಸಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 9880360200. ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೋಆಪರೇಟಿವ್ ಬ್ಯಾಂಕ್ನ ನೇಮಕಾತಿ ಬಗ್ಗೆ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಇದು ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಒಂದು ಬ್ಯಾಂಕ್ನ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೊಸಪೇಟೆ ಇವರು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದ್ದು, ಆಸಕ್ತ ಅಭ್ಯರ್ಥಿಗಳು ದಿನಾಂಕ 15/4/2025 15/4/2020 ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಗೂಗಲ್ ಫಾರ್ಮನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟು ಪೋಸ್ಟ್ ಇದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಯಾಲಯ ಕಾರ್ಯದರ್ಶಿ, ಅಧ್ಯಕ್ಷರು ಮತ್ತು MD ಕಚೇರಿ ಸೆಕ್ರೆಟರಿ ಅಂತ ಇದಕ್ಕೆ 2 ಪೋಸ್ಟ್ ಇದೆ. ನಂತರ ಶಾಖಾ ವ್ಯವಸ್ಥಾಪಕರು, ಹಿರಿಯ ಅಧಿಕಾರಿ, ಬ್ರಾಂಚ್ ಮ್ಯಾನೇಜರ್ ಮತ್ತು ಸೀನಿಯರ್ ಆಫೀಸರ್ ಅಂತ ಇದೆ, ಅದು 15 ಹುದ್ದೆಗಳಿದ್ದಾವೆ. ಲೆಕ್ಕ ಪರಿಶೋಧಕರು, ಆಡಿಟರ್ 2 ಹುದ್ದೆಗಳು, ಕಾನೂನು ಅಧಿಕಾರಿ, ಲಾ ಆಫೀಸರ್ 2 ಹುದ್ದೆಗಳು. ನಂತರ ತಂತ್ರಜ್ಞಾನಾಧಿಕಾರಿ IT ಡಿಪಾರ್ಟ್ಮೆಂಟ್ನಲ್ಲಿ 2 ಹುದ್ದೆಗಳು, ಪರೀಕ್ಷಾರ್ಥಾಧಿಕಾರಿ, ಪ್ರೊಬೇಷನರ್ ಆಫೀಸರ್ 30 ಹುದ್ದೆಗಳು. ನಂತರ ನಿರ್ವಹಣಾಧಿಕಾರಿ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಮೇಂಟೆನೆನ್ಸ್ ಅಧಿಕಾರಿ ಆಫೀಸರ್ಸ್ 2 ಹುದ್ದೆಗಳು. ಒಟ್ಟು ಇಷ್ಟು ಹುದ್ದೆಗಳನ್ನು ಇವರೇನು ಮಾಡಿದಾರಪ್ಪ ಅಂದರೆ ನೇಮಕಾತಿ ಮಾಡ್ಕೋಬೇಕಂತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮೇಲೆ ತಿಳಿಸಿದ ಹುದ್ದೆಗಳಿಗೆ ಅಗತ್ಯ ವಿದ್ಯಾರ್ಹತೆ, ವಯೋಮಿತಿ, ಅನುಭವ ಮತ್ತು ಪರಿಣಿತಿ ಇತ್ಯಾದಿ ವಿವರಗಳನ್ನು ಬ್ಯಾಂಕಿನ ವೆಬ್ಸೈಟ್, ಅವ್ರ ಬ್ಯಾಂಕಿನ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, www.vikasbank.com ನಲ್ಲಿ ಪ್ರಕಟಿಸಲಾಗಿದೆ. ಪರೀಕ್ಷಾಭ್ಯರ್ಥಿ ಹುದ್ದೆಗೆ ನಿಗದಿಪಡಿಸಿದ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬೇಕು. ಮತ್ತು ಪರೀಕ್ಷಾರ್ಥ ಅಭ್ಯರ್ಥಿಗಳ ಹುದ್ದೆಗೆ ಲಿಖಿತ ಪರೀಕ್ಷೆ ಮತ್ತು ಪರೀಕ್ಷಾ ದಿನಾಂಕವನ್ನು 20/4/2025 ಭಾನುವಾರರಂದು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೌಖಿಕ ಸಂದರ್ಶನ ದಿನಾಂಕ 27/4/2025 ಭಾನುವಾರರಂದು ನಿಗದಿಪಡಿಸಲಾಗುತ್ತೆ. ಉಳಿದ ಹುದ್ದೆಗಳ ಮೌಖಿಕ ಸಂದರ್ಶನ ದಿನಾಂಕ ಅರ್ಹ ಅಭ್ಯರ್ಥಿಗಳಿಗೆ ತಿಳಿಸಲಾಗುವುದು. ಇಲ್ಲಿ ಪ್ರೊಬೇಷನರಿ ಆಫೀಸರಿಗೆ ಮಾತ್ರ ಎಕ್ಸಾಮ್ ಇರುತ್ತೆ, ಉಳಿದಂತಹ ಯಾವುದೇ ಒಂದು ಪೋಸ್ಟಿಗೆ ಎಕ್ಸಾಮ್ ಇರೋದಿಲ್ಲ. ಇಲ್ಲಿ ಪರೀಕ್ಷಾರ್ಥ ಅಧಿಕಾರಿ ಅಂತ ಕೊಟ್ಟಿದ್ದಾರಲ್ಲ, 30 ಪೋಸ್ಟ್ ಏನಿದೆಯಲ್ಲ ಅದಕ್ಕೆ ಮಾತ್ರ ಎಕ್ಸಾಮನ್ನು ನಡೆಸ್ತಾರೆ. ಎಕ್ಸಾಮ್ ಇರುವಂಥ ದಿನಾಂಕ ಯಾವುದಪ್ಪ ಅಂದರೆ 20/4/2025 ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಇದಕ್ಕೆ ಮೌಖಿಕ ಸಂದರ್ಶನ ಇರುತ್ತೆ. ಅದು ಯಾವಾಗಿದೆಯಪ್ಪ ಅಂದರೆ 27/4/2025 ಭಾನುವಾರರಂದು ಇದಕ್ಕೆ ಸಂದರ್ಶನ ಇರುತ್ತೆ. ಮತ್ತು ಅದೇ ರೀತಿಯಾದಂತೆ ಉಳಿದಂತಹ ಎಲ್ಲ ಹುದ್ದೆಗಳಿಗೆ ಅವ್ರೇನು ಮಾಡ್ತಾರಪ್ಪ ಅಂದರೆ ನಿಮಗೆ ಸಂದರ್ಶನ ದಿನಾಂಕವನ್ನು ತಿಳಿಸಲಾಗುತ್ತೆ. ಅದಕ್ಕೆ ಬರೀ ಸಂದರ್ಶನ ಅಷ್ಟೇ ಇರುತ್ತೆ, ಎಕ್ಸಾಮ್ ಯಾವುದೇ ಇರೋದಿಲ್ಲ. ಎಕ್ಸಾಮ್ ಇರೋದು ಯಾವುದಪ್ಪ ಅಂದರೆ ಪರೀಕ್ಷಾರ್ಥ ಅಧಿಕಾರಿ ಅಂತ ಇದೆಯಲ್ಲ, ಈ ಒಂದು ಹುದ್ದೆಗೆ ಮಾತ್ರ 30 ಪೋಸ್ಟ್ ಇದೆಯಲ್ಲ, ಈ ಒಂದು ಹುದ್ದೆಗೆ ಮಾತ್ರ ಇಲ್ಲಿ ಎಕ್ಸಾಮನ್ನು ನಡೆಸಲಾಗುತ್ತೆ. ಇದಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಪ್ಪ ಅಂದರೆ ಯಾವ ಕ್ವಾಲಿಫಿಕೇಷನ್ ಹೊಂದಿರಬೇಕು, ವಯೋಮಿತಿ ಎಷ್ಟು, ಅನುಭವ ಏನು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಬೇಕಪ್ಪ ಅಂದರೆ ಬ್ಯಾಂಕ್ನ ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟಿಗೆ ಹೋಗಿ ನೀವು ವೆಬ್ಸೈಟ್ನ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನೋಟಿಫಿಕೇಷನ್ ಅಂತ ಇರುತ್ತೆ, ಆ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಟಿಫಿಕೇಷನಲ್ಲಿ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿ ಸಿಗುತ್ತೆ. ಆದಷ್ಟು ಬೇಗನೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಆದಷ್ಟು ಬೇಗನೆ ಈ ಒಂದು ಬ್ಯಾಂಕ್ನ ಹುದ್ದೆಗೆ ಅರ್ಜಿಯನ್ನು ಹಾಕಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರತಿಷ್ಠಿತ ಶಾಲೆಯಾದಂತಹ AP ಪ್ರೌಢಶಾಲೆ ಅನುದಾನಿತ. ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿವೆ. ಈ ಒಂದು ಹುದ್ದೆಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಶಿವಾಲಯ ನಗರ, ಕಾರವಾರ ರಸ್ತೆ, ಅಂಚಟಗೆರೆ, ಹುಬ್ಬಳ್ಳಿ, ಇಲ್ಲಿ ಈ ಒಂದು ಅಡ್ರೆಸ್ನಲ್ಲಿರುವಂಥ ಈ ಒಂದು ಶಾಲೆಯಲ್ಲಿ ಶಿಕ್ಷಕರು ಯಾವ ವಿಷಯಗಳ ಶಿಕ್ಷಕರು
ಅನ್ನೋದನ್ನು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ತೇನೆ. ಕನ್ನಡ ಶಿಕ್ಷಕರು ಬಿ ಎ ಬಿ ಎಡ್ ಆಗಿರಬೇಕು, ಒಂದು ಹುದ್ದೆ ಇದೆ. ಇತಿಹಾಸ ಶಿಕ್ಷಕರು ಬಿ ಎ ಬಿ ಎಡ್ ಒಂದು. ಗಣಿತ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಒಂದು ಹುದ್ದೆ ಇದೆ. ವಿಜ್ಞಾನ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಒಂದು ಹುದ್ದೆ ಇದೆ. ಹಿಂದಿ ಶಿಕ್ಷಕರು ಬಿ ಎ ಬಿ ಎಡ್ ಒಂದು ಹುದ್ದೆ. ದೈಹಿಕ ಶಿಕ್ಷಕರು ಬಿ ಎ ಎಮ್ ಕಾಮ್ ಅಥವಾ ಬಿ ಪಿ ಎಡ್ ಒಂದು ಹುದ್ದೆ ಇದೆ. ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರು ಎಮ್ ಕಾಮ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಅದಕ್ಕೆ ಒಂದು ಹುದ್ದೆ ಇದೆ. ಕಾವಲುಗಾರರು ಅಥವಾ ವಾಚ್ಮ್ಯಾನ್ ಈ ಒಂದು ಹುದ್ದೆ ಇದೆ. ಅರ್ಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ 20/4/2025 ಒಳಗೆ ಈ ಮೇಲ್ಕಾಣಿಸಿದ ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ ಹೆಚ್ಚಿನ ವಿವರಗಳಿಗೆ ಆಫೀಸ್ನಲ್ಲಿ ವಿಚಾರಿಸಲು ಕೋರಲಾಗಿದೆ. ಅಂದರೆ ನೀವು ಈ ಶಾಲೆಗಳಿಗೆ ಇಲ್ಲಿ ಈ ವಿಷಯದ ಶಿಕ್ಷಕರುಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಡೈರೆಕ್ಟಾಗಿ ಆ ಶಾಲೆಗೆ ಹೋಗಿ ಆ ಶಾಲೆಯ ಒಂದು ಆಫೀಸ್ನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಅದು ದಿನಾಂಕ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 20/4/2025 ಒಳಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಆಫೀಸಿಗೆ ಹೋಗಬೇಕು, ಶಾಲೆಗೆ ಭೇಟಿ ನೀಡಬೇಕು. ಮತ್ತು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ 9880360200 9880360200 ಈ ಒಂದು ಫೋನಿಗೆ ಕರೆ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಆದಷ್ಟು ಬೇಗನೆ ನೀವು ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ ಅನುದಾನಿತ ಶಾಲೆಯ ಒಂದು ಹುದ್ದೆಗಳಿಗೆ ಕಾಯ್ತಾ ಇದ್ದೀರೋ ಅವರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಹಾಗಾಗಿ ಆದಷ್ಟು ಬೇಗನೆ ಬೇರೆ ಡಿಸ್ಟಿಕ್ ಅವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆದಷ್ಟು ಬೇಗನೆ ಶಾಲೆಗೆ ಭೇಟಿ ನೀಡಿ ಹಾಗೆ ಈ ಒಂದು ಶಾಲೆಯ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. AP ಪ್ರೌಢಶಾಲೆ ಅನುದಾನಿತ ಶಿವಾಲಯ ನಗರ, ಕಾರವಾರ ರಸ್ತೆ ಈ ಒಂದು ವಿಳಾಸಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಹುಬ್ಬಳ್ಳಿಯಲ್ಲಿರುವಂತಹ ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಮತ್ತೊಂದು ಶಾಲೆಯಾದಂಥ ರಾಣಿ ಚೆನ್ನಮ್ಮ ಬಾಲಿಕಾ ವಸತಿ ಪ್ರೌಢಶಾಲೆ, ಇದು ಕೂಡ ಅನುದಾನಿತ ಶಾಲೆಯಾಗಿದೆ. ಇದು ಎಲ್ಲಿದೆಯಪ್ಪ ಅಂದರೆ ಗುರುನಾಥ್ ನಗರ, ಹಳೆ ಹುಬ್ಬಳ್ಳಿ, ಧಾರವಾಡ ಜಿಲ್ಲೆಯಲ್ಲಿರುವಂತಹ ಒಂದು ಶಾಲೆ. ಈ ಶಾಲೆಯಲ್ಲೂ ಕೂಡ ಅನುದಾನಿತ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ವಿಷಯ ಬಂದುಬಿಟ್ಟು ವಿಜ್ಞಾನ ಶಿಕ್ಷಕರು. ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಪ್ಪ ಅಂದರೆ CBZ BSc BEd ಆಗಿರಬೇಕು. ಹುದ್ದೆ ಇರೋದು ಒಂದಿದೆ. ಆದಷ್ಟು CBZನವ್ರು ಯಾರಿದ್ದೀರೋ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆ ದಿನಾಂಕ ಯಾವುದಪ್ಪ ಅಂದರೆ 20/4/2025 ಒಳಗಾಗಿ ಮೇಲ್ಕಾಣಿಸಿದ ವಿಳಾಸಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆಯ ಒಂದು ಆಫೀಸಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವೇನು ಮಾಡ್ಬೋದು, ವಿಚಾರಿಸ್ಬೋದು. ಇಲ್ಲಿ ಅನುದಾನಿತ ಶಾಲೆಯಾಗಿದೆ, ಹಾಗಾಗಿ ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ಆ ಒಂದು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಪ್ಪ ಅಂದರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ 9880360200. ಅದೇ ರೀತಿಯಾಗಿ 8105662237 9880360200. ಈ ಮೊಬೈಲ್ ನಂಬರಿಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯ ಒಂದು ಅನುದಾನಿತ ಶಾಲೆಗಳ ಎಲ್ಲ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡಲಾಗುತ್ತದೆ. ಹಾಗಾಗಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಪೇಪರ್ ನೋಟಿಫಿಕೇಷನ್ ಬಂದಿದೆ. ಆ ಪೇಪರ್ ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ್ಯಾವ ಪೋಸ್ಟು ಎಷ್ಟಿದ್ದಾವೆ ಅನ್ನೋದನ್ನು ಇಲ್ಲಿ ನೋಡೋದಾದರೆ, ಇದು CBSE ಸ್ಕೂಲ್ ಇರೋದ್ರಿಂದ ಇಲ್ಲಿ ಕಂಪಲ್ಸರಿ ಇಂಗ್ಲೀಷ್ ಫ್ಲೂಯೆಂಟ್ಲಾಗಿ ಎಲ್ಲರಿಗೂ ಬರಬೇಕು.
ಹಾಗಾಗಿ ಮೊದಲನೇ ಪೋಸ್ಟ್ ಏನಪ್ಪ ಅಂದರೆ ಇಂಗ್ಲೀಷ್ ಇದೆ. BA ಅಥವಾ MA BEd ಆಗಿರಬೇಕು. ಇದಕ್ಕೆ 2 ಪೋಸ್ಟ್ ಇದ್ದಾವೆ, TGT ಅಂತ ಮತ್ತು PRT ಅಂತ 2 ಪೋಸ್ಟ್ ಇದ್ದಾವೆ. TGT 1, PRT 1. ಅದೇ ರೀತಿಯಾಗಿ ಸೈನ್ಸ್, ಬಯೋಸೈನ್ಸ್ BSc ಅಥವಾ MSc BEd ಆಗಿರಬೇಕು. ಇದು TGT 1 ಪೋಸ್ಟ್ ಇದೆ. ಸೈನ್ಸ್ EVS ಇದಕ್ಕೆ DEd, BSc ಅಥವಾ MSc BEd ಆಗಿದ್ದರೆ ಸಾಕು. ಇದಕ್ಕೆ 2 ಪೋಸ್ಟ್ ಇದ್ದಾವೆ. ನಂತರ ಸೋಷಿಯಲ್ ಸೈನ್ಸ್ BA MA BEd ಆಗಿರಬೇಕು. ಇದು PRT ಪೋಸ್ಟ್ ಆಗಿರೋದ್ರಿಂದ 1 ಪೋಸ್ಟ್ ಇದೆ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ BSc ಅಥವಾ MSc BEd ಆಗಿರಬೇಕು. TGT ಪೋಸ್ಟ್ ಇದು 2 ಪೋಸ್ಟ್ ಇದ್ದಾವೆ. ನಂತರ ಕನ್ನಡ BA MA ಅಥವಾ MA BEd PRT ಪೋಸ್ಟು 2 ಇದ್ದಾವೆ. ಮತ್ತು ನರ್ಸರಿಗೆ PUC ಡಿಗ್ರಿ ವಿತ್ DEd ಅಥವಾ NTC ಇದು PRT 1 ಪೋಸ್ಟ್ ಇದ್ದಾವೆ. ಒಟ್ಟು ಇಷ್ಟು ಹುದ್ದೆಗಳು 11 ಹುದ್ದೆಗಳು 11 ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿಯಾಗಿದ್ದು, ಇಲ್ಲಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಗುಡ್ ಸ್ಯಾಲ್ರಿ, ಕಮ್ಯುನಿಕೇಷನ್ ವಿತ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ಲಾಗಿರಬೇಕಾಗುತ್ತೆ. ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಅವರ ಇಮೇಲ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ. ಆದಷ್ಟು ಲಾಸ್ಟ್ ಡೇಟ್ 8/4/2025 ಲಾಸ್ಟ್ ಡೇಟ್ ಇದೆ. ಆ ಡೇಟ್ ಒಳಗೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ರೆಸ್ಯೂಮನ್ನು ಇಲ್ಲಿ ಈ ಇಮೇಲ್ಗೆ ಸೆಂಡ್ ಮಾಡಬೇಕು. 2 ಇಮೇಲ್ ಇದ್ದಾವೆ, ಆ 2ರಲ್ಲಿ ಯಾವುದಕ್ಕಾದರೂ ಸೆಂಡ್ ಮಾಡಬೇಕು. ಮತ್ತು ಈ ಪೋಸ್ಟ್ಗಳಿಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಇಂಟರ್ವ್ಯೂ ಡೇಟನ್ನು ಕೊಟ್ಟಿದ್ದಾರೆ. ಅದು ಯಾವಾಗಿದೆಯಪ್ಪ ಅಂದರೆ 8/4/2025 11 ಗಂಟೆಗೆ ಅದೇ ವಿದ್ಯಾಸಂಸ್ಥೆ ಶ್ರೀ ವೀರಭದ್ರೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕು, ಈಗಲೇ ತಕ್ಷಣ ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕು. ರೆಸ್ಯೂಮ್ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು PDF ಮಾಡಿ ಸೆಂಡ್ ಮಾಡಿ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದರೂ ಡೌಟ್ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ. 9591773256 ಅಥವಾ 08335242165 ಈ ಒಂದು ಮೊಬೈಲ್ ನಂಬರಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಇದೇನಪ್ಪ ಅಂದರೆ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ನೀವು ಈ ಒಂದು ಇಮೇಲ್ಗೆ ರೆಸ್ಯೂಮನ್ನು ಸೆಂಡ್ ಮಾಡಿ. ಇಷ್ಟು ಪೋಸ್ಟ್ಗಳಿದ್ದಾವೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಏನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗ ಸೆಂಡ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗೆ ಸಂಬಂಧಿಸಿದಂತೆ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ರೀ ವಿಘ್ನೇಶ್ವರ ಗ್ರೂಪ್ ಆಫ್ ಸ್ಕೂಲ್ ಆ್ಯಂಡ್ ಕಾಲೇಜ್ ವಿಜಯನಗರ ಹುಬ್ಬಳ್ಳಿ, ಈ ಹುಬ್ಬಳ್ಳಿನಲ್ಲಿರುವಂತಹ ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಆದಂತಹ ವಿಘ್ನೇಶ್ವರ ಗ್ರೂಪ್ ಆಫ್ ಸ್ಕೂಲ್ಸ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವೆ, ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಮೊದಲನೇದಾಗಿ ಸೈನ್ಸ್ ಟೀಚರ್. ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ 2 ಮೀಡಿಯಮ್ನವರಿಗೂ ಅವಕಾಶ ಇದೆ. ಇಲ್ಲಿ ಇಂಗ್ಲೀಷ್ ಸೈನ್ಸ್ ಟೀಚರ್ಗೆ BSc BEd ಅದರಲ್ಲೂ CBZ ಆಗಿರಬೇಕು. BSc BEd ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಎಷ್ಟು ಪೋಸ್ಟ್ ಅಂತ ಹೇಳಿಲ್ಲ. ನಂತರ ಮ್ಯಾಥ್ಸ್ ಟೀಚರ್, ಇದು ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ 2ಕ್ಕೂ ಬೇಕಾಗುತ್ತೆ. ಇದು ಕೂಡ BSc BEd ಮತ್ತು ಮ್ಯಾಥ್ಸ್ನಲ್ಲಿ PCMB ಆಗಿರಬೇಕು. ಇಂಗ್ಲೀಷ್ ಟೀಚರ್ ಮತ್ತು BA BEd ಇಕ್ವಲೆಂಟ್ ಇರಬೇಕು. ಮತ್ತು ಹಿಂದಿ ಟೀಚರ್ BA BEd ಇಕ್ವಲೆಂಟ್. ಇಲ್ಲಿ ಹಿಂದಿ BEd ಮೇಜರ್ ಆಗಿರಬೇಕು ಮತ್ತು ಇಂಗ್ಲೀಷ್ ಮೇಜರ್ ಆಗಿರಬೇಕು. ಅಂಥವ್ರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೋಷಿಯಲ್ ಸೈನ್ಸ್ ಟೀಚರ್ BA BEd ಇಕ್ವಲೆಂಟ್, ಇದು ಕೂಡ BA BEd ಆಗಿರಬೇಕು. ಫಿಸಿಕಲ್ ಎಜುಕೇಷನ್, ಇದು CPEd ಅಥವಾ BPEd ಆದವರಿಗೆ ಅವಕಾಶ ಇದೆ. ನಂತರ ಅಸಿಸ್ಟೆಂಟ್ ಟೀಚರ್, ಇದು ಏನಪ್ಪ ಅಂದರೆ DEd ಅಥವಾ NTC. ಈ ಅಸಿಸ್ಟೆಂಟ್ ಟೀಚರ್ಗೆ DEd ಅಥವಾ NTC ಆಗಿರಬೇಕು.
ಮತ್ತು ಅಕೌಂಟೆಂಟನ್ನು ಕರೆದಿದ್ದಾರೆ. ಅಕೌಂಟೆಂಟು BCom ಆಗಿರಬೇಕು, ಟ್ಯಾಲಿ ಮತ್ತು ಕನ್ನಡ ಟೈಪಿಂಗ್ ಕಂಪಲ್ಸರಿ ಬರಬೇಕಂತ ಕೇಳಿದ್ದಾರೆ. ಹಾಗೆ ಕಂಪ್ಯೂಟರ್ ಟೀಚರ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಥವಾ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಇವೆರಡರಲ್ಲಿ ಯಾವುದಾದ್ರೂ ನೀವು ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ಬೋದು. ಏನು ಮಾಡಬೇಕಪ್ಪ ಅಂದರೆ ಇಷ್ಟು ಪೋಸ್ಟ್ಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರೋ ಅವ್ರು ಏನು ಮಾಡಬೇಕಪ್ಪ ಅಂದರೆ ವಿತಿನ್ 7 ಡೇಸ್ ಒಳಗೆ ಇಲ್ಲಿ ಕೊಟ್ಟಿರುವಂತಹ ಇಮೇಲ್ಗೆ ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತಹ ರಿಸ್ಯೂಮ್ ಏನಿದೆಯಲ್ಲ, ಈ ರಿಸ್ಯೂಮಿಗೆ ನೀವು ಇಲ್ಲಿ ಕೊಟ್ಟಿರುವಂಥ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಆದಷ್ಟು ಬೇಗ ಸೆಂಡ್ ಮಾಡಬೇಕು. ಆಮೇಲೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅವ್ರ ಇಮೇಲ್ ಮೂಲಕ ನಿಮಗೆ ಒಂದು ಡೇಟನ್ನು ಕೊಡ್ತಾರೆ, ಇಂಟ್ರ್ಯೂ ಡೇಟು. ಆ ಡೇಟಿಗೆ ನೀವು ಇಂಟ್ರ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಅವರು. 0836235463 ಅಥವಾ 22522007 ಅಥವಾ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ 7411494049. ಈ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಇದು ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಮತ್ತು ಇಂಗ್ಲೀಷ್ನಲ್ಲಿ ಯಾರೆಲ್ಲ ಫ್ಲೂಯೆಂಟಾಗಿ ಇದ್ದೀರೋ ಅವ್ರೇನು ಮಾಡ್ಬೋದಪ್ಪ ಅಂದರೆ ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು, ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು. ಹಾಗೆ ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗಳಿಗೆ ಕರೆ ಮಾಡಿ ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ರಿಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ವಿದ್ಯಾ ವಿಕಾಸ್ ಟ್ರಸ್ಟ್ ಮಳವಳ್ಳಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ವಿದ್ಯಾ ವಿಕಾಸ್ ಸ್ಕೂಲ್ ಮಳವಳ್ಳಿ ಮಂಡ್ಯ ಜಿಲ್ಲೆಯಲ್ಲಿರೋದು. ಇಲ್ಲಿ ಯಾವ್ಯಾವ ಪೋಸ್ಟು ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನು ಇವ್ರು ಕೊಟ್ಟಿದ್ದಾರೆ. ಹೆಡ್ ಮಾಸ್ಟರ್ MA MSc B.Ed ಆಗಿರಬೇಕು ಹೆಡ್ ಮಾಸ್ಟರ್ ಹುದ್ದೆಗೆ. ನಂತರ ಕನ್ನಡ ಹುದ್ದೆ ಇದೆ, ಕನ್ನಡಕ್ಕೆ BA B.Ed ಅಥವಾ MA B.Ed ಆಗಿರಬೇಕು. ಇಂಗ್ಲೀಷು ಇದಕ್ಕೂ ಕೂಡ MA ಅಥವಾ BA B.Ed ಇಂಗ್ಲೀಷ್ ಮೇಜರ್ ಓದಿರಬೇಕು. ಕನ್ನಡಕ್ಕೂ ಅಷ್ಟೇ ಕನ್ನಡ ಮೇಜರ್ ಓದಿರಬೇಕು. ಮ್ಯಾಥಮೆಟಿಕ್ಸು BSc ಅಥವಾ MSc B.Ed ಆಗಿರಬೇಕು. ಸೈನ್ಸಿಗೆ BSc MSc B.Ed ಅಥವಾ CBZ ಆಗಿರಬೇಕು ಸೈನ್ಸ್ನಲ್ಲಿ. ಮ್ಯಾಥಮೆಟಿಕ್ಸ್ನಲ್ಲಿ PCMB. ಮತ್ತು ಅದೇ ರೀತಿಯಾಗಿ ಸೋಷಲ್ ಸೈನ್ಸಿಗೆ MA BA B.Ed ಆಗಿರಬೇಕು. ಹಿಂದಿ ಕೂಡ MA BA B.Ed ಆಗಿರಬೇಕು, ಹಿಂದಿ ಮೇಜರ್ನಲ್ಲಿ ಓದಿರಬೇಕು. ಇಷ್ಟು ಹುದ್ದೆಗಳಿಗೆ ಏನು ಮಾಡಿದ್ದಾರಪ್ಪ ಅಂದರೆ ಅವರು ಪೇಪರ್ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಥವಾ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲು ಇರೋರು ಅಥವಾ ಬೇರೆ ಜಿಲ್ಲೆಯವರು ಅಲ್ಲಿರೋರು ಈ ಒಂದು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅವರು ಇಮೇಲ್ ಕೊಟ್ಟಿದ್ದಾರೆ, ಆ ಇಮೇಲಿಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವರು ಏನು ಮಾಡಬೇಕಪ್ಪ ಅಂದರೆ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ 26/4/2025 11 ಗಂಟೆಗೆ ಏನು ಮಾಡ್ತಾರಪ್ಪ ಅಂದರೆ ಆ ಶಾಲೆಯಲ್ಲಿ ಇಂಟ್ರ್ಯೂವನ್ನು ಮಾಡ್ತಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಸೆಂಡ್ ದೇರ್ ರಿಸ್ಯೂಮ್ ಟು ಸೆಕ್ರೆಟರಿ ವಿದ್ಯಾ ವಿಕಾಸ್ ಟ್ರಸ್ಟ್ ವಿತಿನ್ 15/4/2025 ಒಳಗೆ ನೀವೇನು ಮಾಡಬೇಕಪ್ಪ ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆ ಸೆಕ್ರೆಟರಿ ಅವರ ಒಂದು ಇಮೇಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥ ಇಮೇಲಿಗೆ ನೀವು ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಹಾಗೆ ಅವ್ರೇನು ಮಾಡ್ತಾರಪ್ಪ ಅಂದರೆ ನಂತರ ಇಂಟ್ರ್ಯೂ ಡೇಟನ್ನು ನಿಮಗೆ ಹೇಳ್ತಾರೆ. ಇಲ್ಲಿ ಇಂಟ್ರ್ಯೂ ಡೇಟ್ ಕೊಟ್ಟಿದ್ದಾರೆ ಆಲ್ರೆಡಿ. 26/4/2025 ಇಂಟ್ರ್ಯೂ ಇರುತ್ತೆ. ನೀವು 15/4/2025 ಒಳಗೆ ಆ ಒಂದು ಇಮೇಲನ್ನು ಮಾಡಬೇಕು, ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ ಇದೆ ಮತ್ತು ಶಾಲೆಯ ವಿಳಾಸ ಇದೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9620357008 ಅಥವಾ 9591583200 ಅಥವಾ 9880354610 ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಮತ್ತು ಈ ಶಾಲೆಯ ಅಡ್ರೆಸ್ ಬಂದುಬಿಟ್ಟು RB ಹಳ್ಳಿ ರೋಡ್, ವಿನಾಯಕ ನಗರ, ಮಳವಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಏನಿದೆಯಲ್ಲ ಈ ಇಮೇಲಿಗೆ ನೀವು ನಿಮ್ಮ ರಿಸ್ಯೂಮನ್ನು ತಕ್ಷಣವಾಗಿ ಏನು ಮಾಡಬೇಕಪ್ಪ ಅಂದರೆ ಸೆಂಡ್ ಮಾಡಬೇಕಾಗುತ್ತೆ. ಈ ಒಂದು ಇಮೇಲಿಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನೀವು ಈ ಒಂದು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಇಮೇಲನ್ನು ಬೇಗ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಿಯೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಿಯೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ SN ಗಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಇದು ನರಗುಂದ ತಾಲೂಕಿನಲ್ಲಿ ಬರುವಂತಹ ಶಾಲೆಯಾಗಿದೆ. ಇದು ಗದಗ ಡಿಸ್ಟಿಕ್. ಈ ಸ್ಕೂಲ್ ಇರೋದಿಲ್ಲಪ್ಪ ಅಂದರೆ ಶಿರೋಳ್ನಲ್ಲಿರುವಂಥ ಸ್ಕೂಲು, SN ಗಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರೋಳ್. ಇಲ್ಲಿ ಟೀಚರ್ ಬೇಕಂತ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಪೋಸ್ಟು, ಯಾವ್ಯಾವ ಕ್ವಾಲಿಫಿಕೇಷನ್, ಎಷ್ಟು ಪೋಸ್ಟ್ ಇರ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. LKG UKG ಟೀಚರ್, ಅದಕ್ಕೆ NTC DED ಆಗಿರಬೇಕು, 6 ಪೋಸ್ಟ್ ಇದ್ದಾವೆ. ಇಂಗ್ಲೀಷ್ ಟೀಚರ್ MA BEd ಅಥವಾ BA BEd ಆಗಿರಬೇಕು, ಮತ್ತು ಇಂಗ್ಲೀಷ್ ಮೇಜರ್ ಆಗಿರಬೇಕು, 2 ಪೋಸ್ಟ್ ಇದ್ದಾವೆ. ಕನ್ನಡ ಟೀಚರ್ MA ಅಥವಾ BA BEd ಆಗಿರಬೇಕು, 1 ಪೋಸ್ಟ್ ಇದೆ. ಹಿಂದಿ ಟೀಚರ್ MA ಅಥವಾ BA BEd ಆಗಿರಬೇಕು, 1 ಪೋಸ್ಟ್ ಇದೆ. ಅದೇ ರೀತಿಯಾಗಿ ಮ್ಯಾಥ್ಸ್ ಟೀಚರು MSc BSc BEd ಅಥವಾ DEd ಆಗಿರಬೇಕು, 1 ಪೋಸ್ಟ್ ಇದೆ. ನಂತರ ಸೈನ್ಸ್ ಟೀಚರ್ MSc BSc BEd ಅಥವಾ DEd ಆಗಿರಬೇಕು, ಇದು ಕೂಡ 1 ಪೋಸ್ಟ್ ಇದೆ. ನಂತರ ಸೋಷಿಯಲ್ ಸೈನ್ಸ್ ಪೋಸ್ಟ್ MA BEd ಅಥವಾ DEd, ಇದು ಕೂಡ 1 ಪೋಸ್ಟ್ ಇದೆ. ನಂತರ ಕಂಪ್ಯೂಟರ್ ಟೀಚರ್ ಡಿಪ್ಲೊಮೊ ಅಥವಾ ಡಿಗ್ರಿ ಆಗಿರಬೇಕು, ಇದು ಕೂಡ 1 ಪೋಸ್ಟ್ ಇದೆ. ಇಷ್ಟು ಪೋಸ್ಟ್ಗಳಿಗೆ ಏನು ಮಾಡಿದಾರಪ್ಪ ಅಂದರೆ ಅವರ ಸಂಸ್ಥೆ ಕಡೆಯಿಂದ ಕಾಲ್ಫರ್ ಮಾಡಿದ್ದಾರೆ. ನಿಮಗೇನಾದರೂ ಈ 1 ಪೋಸ್ಟ್ಗಳ ಬಗ್ಗೆ, ಈ ಶಾಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ 8861642247 ಅಥವಾ 7975343095 ಈ ನಂಬರ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಮ ಒಂದು ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತಹ ಒಂದು ಇಮೇಲ್ ಅಡ್ರೆಸ್ಸಿಗೆ ನಿಮ್ಮ ರಿಸ್ಯೂಮನ್ನು ಆದಷ್ಟು ಬೇಗನೆ ಸೆಂಡ್ ಮಾಡಿ. ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂ ಕರೀತಾರೆ. ಇಂಟ್ರ್ಯೂ ಡೇಟ್ ಬಂದುಬಿಟ್ಟು 17 ಏಪ್ರಿಲ್ 2025 11ರಿಂದ 1:30 ಇಂಟ್ರ್ಯೂ ನಡೆಯುತ್ತೆ. ಅವರದೇ ಆದಂಥ ಈ ಒಂದು ಸಂಸ್ಥೆಯಲ್ಲಿ ಇಂಟ್ರ್ಯೂ ಕರೀತಾರೆ. ಇಂಟ್ರ್ಯೂ ಆದಮೇಲೆ ನಿಮಗೆ ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ತಿಳಿಸ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಆದಷ್ಟು ಬೇಗನೆ ನಿಮ್ಮ ರಿಸ್ಯೂಮನ್ನು ಇವರ ಒಂದು ಇಮೇಲ್ಗೆ ಸೆಂಡ್ ಮಾಡಿ. ಹಾಗೆ ನಿಮಗೆ ಅವರು ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಿಯೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಿಯೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಲಿಂಕನ್ನು ಶೇರ್ ಮಾಡಿ. ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂಥ ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆ ಮಿಲ್ಲತ್ ಶಾಲೆಯಲ್ಲಿ ಪ್ರೌಢಶಾಲಾ ವಿಭಾಗಕ್ಕೆ ಸಹ ಶಿಕ್ಷಕರು ಆಂಗ್ಲ ಭಾಷೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಆಂಗ್ಲ ಭಾಷೆ ಶಿಕ್ಷಕರಿಗೆ ಕಾಲ್ಫರ್ ಮಾಡಿದ್ದಾರೆ. ಇಲ್ಲಿ ಅವರು ಇದೇನಪ್ಪ ಅಂದರೆ ಅನುದಾನಿತ ಶಾಲೆ ಆಗಿರೋದ್ರಿಂದ ಇದು ಮಿಲ್ಲತ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ನ ಪ್ರೌಢಶಾಲಾ ವಿಭಾಗದಲ್ಲಿ ಇದು ಈ ಸಂಸ್ಥೆಯ ಒಂದು ಶಾಖೆ ಎಲ್ಲಿದೆಯಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಪ್ರೌಢಶಾಲೆ. ಅಲ್ಲಿ ಒಂದು ಇಂಗ್ಲೀಷ್ ಹುದ್ದೆಯ ಸಹ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಹತೆ ಬಂದುಬಿಟ್ಟು BA BEd ಐಚ್ಛಿಕವಾಗಿ ಆಂಗ್ಲ ವಿಷಯನ ಅಂದರೆ ಇಂಗ್ಲೀಷನ್ನು ಮೇಜರ್ ಇಂಗ್ಲೀಷನ್ನು ಸ್ಟಡಿ ಮಾಡಿರಬೇಕು. ಇಲ್ಲಿ ಈ ಒಂದು ಹುದ್ದೆಗೆ ಯಾವುದೇ ರೀತಿಯಾದಂತಹ ಮೀಸಲಾತಿ ಅನ್ವಯ ಆಗೋದಿಲ್ಲ. ಯಾಕಂದರೆ ಇದು ಭಾಷಾಮತೀಯ ಅಲ್ಪಸಂಖ್ಯಾತರ ಶಾಲೆಯಾದ ಕಾರಣ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿ ನಿಯಮಗಳು ಅನ್ವಯಿಸುವುದಿಲ್ಲ. ಇಲ್ಲಿ ಖಾಲಿ ಹುದ್ದೆ ಒಂದಿದೆ, ಅದು ಇಂಗ್ಲೀಷ್ ಮೇಜರಿಗೆ. ಇದಕ್ಕೆ ವೇತನ ಶ್ರೇಣಿ ನೋಡೋದಾದರೆ 54,175 ಇದು ಬೇಸಿಕ್ ಇದೆ. ಇಲ್ಲಿಂದ ಸರ್ಕಾರದ ಎಲ್ಲ ರೀತಿಯ ನಿಯಮಾವಳಿಗಳು ಈ ಒಂದು ವೇತನಕ್ಕೆ ಸರ್ಕಾರದ ನಿಯಮಾವಳಿ ಪ್ರಕಾರ ವೇತನವನ್ನು ನಿಮಗೆ ನೀಡ್ತಾರೆ. ಇದು
ಅರ್ಜಿಯನ್ನು ನೀವು ಯಾರಿಗೆ ಸಲ್ಲಿಸಬೇಕಪ್ಪ ಅಂದರೆ ಮಿಲ್ಲತ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆಯಲ್ಲಿ ಆಯ್ಕೆ ಬಯಸುವವರು, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಇವರುಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಈ ಒಂದು ಸಂಸ್ಥೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು DDPI ಆಫೀಸ್ ಅಂದರೆ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಇವರಿಗೆ ಒಂದು ಅರ್ಜಿಯನ್ನು 2 ಸೆಟ್ ಅರ್ಜಿಯನ್ನು ನೀವೇನು ಮಾಡಬೇಕಪ್ಪ ಅಂದರೆ ಸಲ್ಲಿಸಬೇಕಾಗುತ್ತೆ. ಇದು ಪ್ರೌಢಶಾಲಾ ವಿಭಾಗದಲ್ಲಿ ಒಂದು ಹುದ್ದೆ ಇದೆ. ಇದಕ್ಕೆ ಇಲ್ಲಿ ಅರ್ಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ದೃಢೀಕೃತ ದಾಖಲಾತಿಯೊಂದಿಗೆ ಅರ್ಜಿಯನ್ನು ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಹೊಂದಿದ ಅಭ್ಯರ್ಥಿಗಳು ಉರ್ದು ಮಾಧ್ಯಮದಲ್ಲಿ ಬೋಧನೆ ಮಾಡಲು, ಉರ್ದು ಮೀಡಿಯಮ್ನಲ್ಲಿ ಓದಿದರೆ ಉರ್ದು ಭಾಷೆಯನ್ನು ಉರ್ದು ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ನಲ್ಲೂ ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಂಗ್ಲೀಷ್ನಲ್ಲೇ ನೀವು ಬೋಧನೆ ಮಾಡಬೇಕಾಗುತ್ತೆ. ಈ ನೋಟಿಫಿಕೇಷನ್ ಆಗಿ 21 ದಿನ ಒಳಗೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯ ಒಂದು ಪ್ರತಿಯನ್ನು ಚಿತ್ರದುರ್ಗದ ಶಾಲೆಗೆ ಆಯ್ಕೆ ಬಯಸಿದವರು, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಇವರುಗಳಿಗೆ ಕಡ್ಡಾಯವಾಗಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಅರ್ಜಿ ಸಲ್ಲಿಸತಕ್ಕದ್ದು. ನೀವು ಅರ್ಜಿಯನ್ನು ಏನು ಮಾಡಬೇಕಪ್ಪ ಅಂದರೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಿಮ್ಮ ಎಲ್ಲ ದಾಖಲೆಗಳ ಒಂದು ಜೆರಾಕ್ಸ್ ಪ್ರತಿಯನ್ನು ಏನು ಮಾಡಬೇಕಪ್ಪ ಅಂದರೆ ಸ್ವಯಂ ದೃಢೀಕೃತವಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅವೆಲ್ಲ ಒಂದು ಅರ್ಜಿಯ ದಾಖಲೆಗಳನ್ನೆಲ್ಲವನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ಪೋಸ್ಟ್ ಮಾಡಬೇಕು. ಎಲ್ಲಿ ಪೋಸ್ಟ್ ಮಾಡಬೇಕಪ್ಪ ಅಂದರೆ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಇವರಿಗೆ ಒಂದು ಪೋಸ್ಟನ್ನು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು. ಮತ್ತು ಅರ್ಜಿಯ ಜೊತೆಯಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯ ಒಂದು ಫೀಸ್ ಇದೆ, ಅದು 1000 ರೂಪಾಯಿ ಇದೆ. ಎಷ್ಟಿದೆ ಅಂದರೆ 1000 ರೂಪಾಯಿಗಳು. ರಾಷ್ಟ್ರೀಕೃತ ಬ್ಯಾಂಕುಗಳು DDಯನ್ನು ತೆಗೆಸಿ ಅದು ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು, ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆ, ನೀವು DD ಯಾರ ಹೆಸರಿಗೆ ತರಿಸ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆ, ಭಾಷಾನಗರ, ದಾವಣಗೆರೆ ಇವರ ಹೆಸರಿನಲ್ಲಿ ಒಂದು DDಯನ್ನು ತೆಗೆಸಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯ ಜೊತೆಗೆ ಆ DDಯನ್ನು ಕಳಿಸ್ಬೇಕಾಗುತ್ತೆ. ಇಲ್ಲಿ ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು. ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಅರ್ಜಿ ಹೋಗಿ ಅವ್ರಿಗೆ ಮುಟ್ಟಿದೆ ಅಂದರೆ ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಇಂಟ್ರ್ಯೂ ಕರೀತಾರೆ. ಇಂಟ್ರ್ಯೂನಲ್ಲಿ ನಿಮಗೆ ಕಾಲ್ ಮಾಡ್ತಾರೆ, ಇಂಥ ಡೇಟಿಗೆ ಇಂಟ್ರ್ಯೂ ಇರುತ್ತೆ, ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ಈ ಶಾಲೆಗೆ ಭೇಟಿ ನೀಡ್ಬೋದು, ಅಥವಾ ಈ ಒಂದು ಅಡ್ರೆಸ್ಸಿಗೆ ನೀವೇನು ಮಾಡಬೇಕು ಆದಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸಬೇಕು. ಅಥವಾ ಶಾಲೆಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನೀವು ಡೈರೆಕ್ಟಾಗಿ ಶಾಲೆಗೆ ಹೋಗಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು.